ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಕನ್ನಡ ಜಗತ್ತು ಅತ್ತನಿ ಚಾನಲನ್ನು. ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ, ಹೊಸ ರೇಷನ್ ಕಾರ್ಡ್ಗಳಿಗೆ ಈಗಾಗಲೇ ಯಾರೆಲ್ಲ ಅಪ್ಲಿಕೇಶನ್ ಅಥವಾ ಅರ್ಜಿಗಳನ್ನ ಸಲ್ಲಿಸಿದ್ರ ಅಂಥವರಿಗಾಗಿ ಸಿಹಿ ಸುದ್ದಿ ಏನಪ್ಪಾ ಅಂತಂದರೆ, ಇನ್ನೂ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗಳನ್ನ ಅಪ್ರೂವಲ್ ಮಾಡಿಸಿಕೊಂಡಿಲ್ಲ ಅಂಥವ್ರಿಗಾಗಿ ಏನಪ್ಪಾ ಅಂತಂದರೆ, ಅಪ್ರೂವಲ್ ಮಾಡಿಸೋದಕ್ಕೆ ಸರ್ಕಾರ ಏನಪ್ಪಾ ಅಂತಂದರೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದೆ. ಏನು ನೋಡ್ತಾ ಇರ್ಬೋದು, ಕಳೆದ ಒಂದು ತಿಂಗಳಲ್ಲಿ ಏನಪ್ಪಾ ಅಂತಂದರೆ ಸೆಪ್ಟೆಂಬರ್ 1ರಿಂದ ಏನಪ್ಪಾ ಅಂತಂದರೆ 10ನೇ ತಾರೀಕಿನವರೆಗೆ ನಿಮಗೆ ರೇಷನ್ ಕಾರ್ಡ್ಗಳ ಒಂದು ಅಪ್ರೂವಲ್ ಕೊಟ್ಟಿತ್ತು ಸರ್ಕಾರ. ಬಟ್ ಇವಾಗ ಮತ್ತೆ ಏನಪ್ಪಾ ಅಂತಂದರೆ 1ನೇ ತಾರೀಕಿನಿಂದ ನಿಮಗೆ 10ನೇ ತಾರೀಕಿನವರೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇನ್ನು ಅರ್ಜಿ ಸಲ್ಲಿಸೋಕ್ಕೆ ಇಲ್ಲಿ ಏನಪ್ಪಾ ಅಂತಂದರೆ ಅಪ್ರೂವಲ್ ಮಾಡಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಮತ್ತು ಯಾವಾಗಿನಿಂದ ನಿಮಗೆ ರೇಷನ್ ಕಾರ್ಡ್ ಅಪ್ರೂವಲ್ ಪ್ರಾರಂಭ ಇದೆ ಮತ್ತು ಎಂಥವರ ಒಂದು ರೇಷನ್ ಕಾರ್ಡ್ಗಳ ಒಂದು ಅಪ್ರೂವಲ್ ಪ್ರಾರಂಭ ಮಾಡ್ತಾ ಇದ್ದಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ. ಓಕೆ, ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿ ಹೊಸ ರೇಷನ್ ಕಾರ್ಡ್ಗಳ ಒಂದು ಅರ್ಜಿ ಅಪ್ರೂವಲ್ ಯಾವಾಗ ಪ್ರಾರಂಭ ಆಗ್ತಂದರೆ 1/10/2024ರಿಂದ 10/10/2024ರವರೆಗೆ ನಿಮಗೆ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡನ್ನು ಅಪ್ರೂವಲ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದು ಏನಪ್ಪಾ ಅಂತಂದರೆ ಓನ್ಲಿ ಮೆಡಿಕಲ್ ಎಮರ್ಜೆನ್ಸಿಗೋಸ್ಕರ ಅಂತ ಹೇಳಿದ್ದಾರೆ. ಬಟ್ ಕೆಲವೊಂದಿಷ್ಟು ತಾಲೂಕು ಅಥವಾ ಜಿಲ್ಲೆಯಲ್ಲಿ ಇರುವಂಥವ್ರು ಏನಪ್ಪಾ ಅಂತಂದರೆ, ನೀವು ನಿಮ್ಮದೇ ಆದಂಥ ಒಂದು ತಹಶೀಲ್ದಾರ್ ಆಫೀಸ್ಗೆ ಹೋಗಿಬಿಟ್ಟು ಅಲ್ಲಿ ಫುಡ್ ಆಫೀಸರ್ ಅಂತ ಇರ್ತಾರೆ, ಅಲ್ಲಿ ಹೋಗಿಬಿಟ್ಟು ನೀವು ವಿಚಾರಿಸಿಬಿಟ್ಟು ನೀವು ರೇಷನ್ ಕಾರ್ಡ್ಗಳನ್ನ ಅಪ್ರೂವಲ್ ಮಾಡಿಸ್ಕೋಬೋದಾಗಿದೆ. ಯಾಕೆಂತಂದರೆ ಕೆಲವೊಂದಿಷ್ಟು ತಾಲೂಕುಗಳಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಮಾತ್ರ ಹೊಸ ರೇಷನ್ ಕಾರ್ಡ್ಗಳು ಅಪ್ರೂವಲ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, 1/10/2024ರಿಂದ 10/10/2024 ಅಂದರೆ 10 ದಿನಗಳ ಕಾಲ ನಿಮಗೆ ಹೊಸ ರೇಷನ್ ಕಾರ್ಡನ್ನು ಅಪ್ರೂವಲ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇನ್ನು ರೇಷನ್ ಕಾರ್ಡ್ಗಳನ್ನ ಅಪ್ರೂವಲ್ ಮಾಡಿಸ್ಬೇಕಾದ್ರೆ ನೀವು ತೆಗೆದುಕೊಂಡು ಹೋಗಬೇಕಾದಂಥ ಪ್ರಮುಖ ದಾಖಲಾತಿಗಳು ನೋಡೋದಾದರೆ ಆಧಾರ್ ಕಾರ್ಡ್ ಒಯ್ಯಬೇಕಾಗತ್ತೆ, ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಒಯ್ಯಬೇಕಾಗತ್ತೆ. ನೆಕ್ಸ್ಟ್ 6 ವರ್ಷದ ಒಳಗಿನ ಮಕ್ಕಳು ಏನಾದರೂ ಇದ್ದರು ಅಂತಂದರೆ ಅವರ ಒಂದು ಜನ್ಮ ದಾಖಲೆ ಕಡ್ಡಾಯ. ಏನು ಮರಣ ಪ್ರಮಾಣ ಪತ್ರ, ಇದು ವಿಧವೆಯರಿಗೆ ಮಾತ್ರ. ಓಕೆನಾ, ಯಾರು ಇವಾಗ ಹಸ್ಬೆಂಡ್ ಡೆತ್ ಆಗಿರ್ತಾರೆ ಅಂಥ ಒಂದು ಮಹಿಳೆಯರು ಏನಪ್ಪ ಅಂತಂದರೆ ಮರಣ ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕಾಗುತ್ತೆ ಅವರ ಒಂದು ಹಸ್ಬೆಂಡ್ದು. ಏನು ಜಮೀನು ಇದೆ ಅಥವಾ ಇಲ್ಲದ ಒಂದು ಪ್ರಮಾಣ ಪತ್ರವನ್ನು ನೀವು ಲಗತ್ತಿಸಬೇಕಾಗತ್ತೆ. ನಿಮ್ಮದೇ ಆದಂಥ ಒಂದು ಗ್ರಾಮ ಲೆಕ್ಕಾಧಿಕಾರಿಯವರಿಂದ ನೀವು ಜಮೀನಿನ ಒಂದು ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಒಂದು ಪ್ರಮಾಣ ಪತ್ರವನ್ನು ಕೂಡ ಕೊಡಬೇಕಾಗತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ವೈದ್ಯಕೀಯ ಪ್ರಮಾಣ ಪತ್ರ, ಮೆಡಿಕಲ್ ಸರ್ಟಿಫಿಕೇಟ್ ಅಂತ ಹೇಳ್ತಾರಲ್ಲ, ಆ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗತ್ತೆ. ಇಷ್ಟು ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿಬಿಟ್ಟು ನೀವು ರೇಷನ್ ಕಾರ್ಡ್ಗಳನ್ನ ಅಪ್ರೂವಲ್ ಮಾಡಿಸ್ಕೋಬೋದಾಗಿದೆ. ಇನ್ನು ರೇಷನ್ ಕಾರ್ಡ್ಗಳನ್ನ ಅಪ್ರೂವಲ್ ಮಾಡಿಸ್ಬೇಕಾದ್ರೆ ನೀವು ನಿಮ್ಮದೇ ಅಂತ ಒಂದು ತಾಲೂಕಿನಲ್ಲಿ ತಹಶೀಲ್ದಾರ್ ಆಫೀಸ್ಗೆ ಹೋಗಿಬಿಟ್ಟು ಅಲ್ಲಿ ಫುಡ್ ಆಫೀಸರ್ ಅಂತ ಇರ್ತಾರೆ, ಅವರಿಗೆ ನೀವು ಏನಪ್ಪ ಅಂದರೆ ಎಷ್ಟು ದಾಖಲಾತಿಗಳನ್ನು ಕೊಟ್ಟುಬಿಟ್ರೆ ನಿಮ್ಮ ಒಂದು ರೇಷನ್ ಕಾರ್ಡನ್ನು ಅವರು ಪರಿಶೀಲನೆ ಮಾಡಿಬಿಟ್ಟು ಅಪ್ರೂವಲ್ ಮಾಡಿ ಕೊಡ್ತಾರೆ. ಓಕೆನಾ, ಹಾಗೆಯೇ ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಹಾಗೆಯೇ ನಮ್ಮ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪು ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ಲಿಂಕ್ಗಳನ್ನ ಹಾಕಿರ್ತೀನಿ. ಅಲ್ಲಿಂದನೂ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ವಿವಿಧ ಒಂದು ಸರ್ಕಾರಿ ಯೋಜನೆಗಳನ್ನ ಮಾಹಿತಿಗಳನ್ನ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಾಗೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.